ನಮಸ್ಕಾರ ರೈತ ಬಾಂಧವರೇ, ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಹಿರೇಗೋಜ ಗ್ರಾಮದಲ್ಲಿದ್ದೀವಿ. ಇವತ್ತೊಂದು ದಿನ ನಮ್ಮ ರೈತರಾದ ತೀರ್ಥಮೂರ್ತಿಯವರು ನಮ್ಮ ಜೊತೆನಲ್ಲಿದ್ದಾರೆ. ತೀರ್ಥಮೂರ್ತಿಯವರು ಅವರ ಕೆಲವು ಅನುಭವಗಳನ್ನು ನಮ್ಮ ಜೊತೆನಲ್ಲಿ ಹಂಚ್ಕೋಬೇಕು ಅಂತ ಹೇಳಿ ನಮ್ಮ ಜೊತೆಗೆ ಬಂದಿದ್ದಾರೆ. ನಮಸ್ಕಾರ ತೀರ್ಥಮೂರ್ತಿಯವರೇ. ನಮಸ್ಕಾರ ಸರ್. ಸೊ ತೀರ್ಥಮೂರ್ತಿಯವರೇ, ಏನು ಬೆಳೆ ಮಾಡ್ತಾ ಇದ್ದೀರಾ? ಸರ್ ಶುಂಠಿ ಬೆಳೆ ಮಾಡಿದ್ದೀವಿ. ಇದಲ್ಲದೆ ಏನೇನು ಬೆಳೆ ಇದೆ ನಿಮ್ಮದು? ಅಡಿಕೆನೂ ಮಾಡ್ತಾ ಇದ್ದೀರಾ? ಅಡಿಕೆ ಇದೆ. ಹಾಂ, ಅಡಿಕೆನೂ ಇದೆ. ಅಡಿಕೆಗೆ ನೀವು ಹೋದ ಸರಿ ಹೇಳಿದಂಗೆ ಡಾಕ್ಟರ್ ಸಾಯಿಲ್ ಇದು ಬಿಡಕ್ಕೆ ಹೇಳಿದ್ರಿ. ಆಮೇಲೆ ಮತ್ತೆ ಸೆಣಬು ಚೆಲ್ಲಕ್ಕೆ ಹೇಳಿದ್ರಿ. ಸೆಣಬುನು ಚೆಲ್ಲಿದ್ದೀವಿ. ಆಮೇಲೆ ಒಂದು 45 ದಿನಕ್ಕೆ ಅದನ್ನು ರೋಟ್ರಿ ಹೊಡಿಸಿ ಇದು ಮಾಡಿದ್ದು. ಈಗ ನೀವು ಹೇಳಿದ ಅನುಭವದಲ್ಲಿ ತುಂಬ ಚೆನ್ನಾಗಿದೆ. ಅಡಿಕೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಡಾಕ್ಟರ್ ಸಾಯಿಲ್ ಜೊತೆನಲ್ಲಿ ನೀವು ಏನು ಮೊದಲನೇ ಬಾರಿ ಕೈ ಜೋಡಿಸಿದ್ರು ಅಲ್ಲಿಂದನೇ ನಿಮ್ಮ ಅನುಭವ ಚೆನ್ನಾಗಿದೆ. ಡಾಕ್ಟರ್ ಸಾಯಿಲ್ ಪರಿಚಯ ನಿಮ್ಗೆ ಆಗಿದ್ದು ಹೇಗೆ? ಅದೇ ಸರ್, ಒಂದಿನ ನಾನು ಚಿಕ್ಕವಜ ಗ್ರಾಮದಲ್ಲಿ ಬಂದಾಗ ನೀವು ಶ್ರೀಕಾಂತ್ ಸರ್ ಭೇಟಿ ಆದರು. ಆಮೇಲೆ ಈ ಥರ ಯಾರು ಶುಂಠಿ ಮಾಡಿದ್ದೀರಿ ಅಂತ ಕೇಳಿದಾಗ ಅವರು ನಮ್ಮದೊಂದು ಔಷಧಿ ಕೊಡ್ತೀವಿ, ಒಂದು ಸಾರಿ ಟ್ರೈ ಮಾಡಿ ನೋಡಿ ಟ್ರಂಚಿಂಗ್ ಅಂತ ಹೇಳಿದರು. ನಮ್ಮ ಪ್ಲಾಟಿಗೆ ಬಂದುಬಿಟ್ಟು ನೋಡಿದಾಗ ಬೆಳವಣಿಗೆ ಕಡಿಮೆನೂ ಇತ್ತು. ಆಮೇಲೆ ಮಣ್ಣಲ್ಲಿ ತುಂಬ ಜಿಗುಟಿತ್ತು. ಒಂದು ಸಾರಿ ಫಸ್ಟ್ ಮಾಡಿ ನೋಡಿ ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದರು. ಆಮೇಲೆ 2 ಬ್ಯಾರ್ಲಿಗೆ ಒಂದು ಸಾರಿ ಕೊಟ್ಟಿದ್ರು. ಆಮೇಲೆ ನಾವು ಆ ಟ್ರಂಚಿಂಗ್ ಮಾಡಿದ ಮೇಲೆ ನಮಗೆ ಗುಣಮಟ್ಟ ಚೆನ್ನಾಗಿ ಉತ್ತಮ ಅಂತೂ ಗ್ರೀನ್ ಕಲರು ಚೆನ್ನಾಗಿ ಬಂತು ಶುಂಠಿ ಎಲ್ಲವ. ಅಚ್ಚಾ, ಇದು ಕೊಡಕ್ ಮುಂಚೆ ಏನಿತ್ತು ಪರಿಸ್ಥಿತಿ, ಕೊಟ್ಟ ಮೇಲೆ ಏನು ಬದಲಾವಣೆ ಕಾಣ್ತು? ಕೊಡಕ್ ಮುಂಚೆ ಸರ್ ಒಂಥರ ಈ ಸಣ್ಣಕ್ಕೆ ಕುಲ್ಟ್ ರೋಗ ಥರ ಇದಾಯಿತು. ಪ್ಲಾಂಟೇಶನ್ ಸರ್ವಿಸಲ್ಲೇ ನಾನು ಔಷಧಿ ಎಲ್ಲ ತಾಂತಿದ್ದೆ. ಮಣ್ಣಲ್ಲಿ ನಮಗೆ ಇದು ಫಲ ಚೆನ್ನಾಗಿ ಇದಾಗಿರಲಿಲ್ಲ. ಡಾಕ್ಟರ್ ಸಾಯಿಲ್ ಕೊಟ್ಟ ಮೇಲೆ ಫಲವತ್ತತೆ ನಮಗೆ ಹೆಚ್ಚಾಯಿತು. ಸರಿ, ಟ್ರಂಚಿಂಗ್ ಮಾಡಿದ ಮೇಲೆ ಫಲವತ್ತತೆ ಹೆಚ್ಚಾದ್ಮೇಲೆ ಗಿಡದಲ್ಲಿ ಏನು ಬದಲಾವಣೆ ಕಾಣ? ಗಿಡದಲ್ಲಿ ಗ್ರೀನು ಮತ್ತೆ ಮರಿ ಕಂದೆಲ್ಲವ ಸ್ಟಾರ್ಟ್ ಆಗಕ್ಕೆ ಶುರುವಾಯಿತು. ಆಮೇಲೆ ಅವ್ರು ಹೇಳಿದ ರೀತಿ ನಾವು 4 ಸಾರಿ ಡಾಕ್ಟರ್ ಸಾಯಿಲ್ ಇದು ಮಾಡಿದ್ವು. ಮರಿ ಕಂದು ನಮಗೆ ಸುಮಾರು ಒಂದು 2-3 ಹಿಂಗ್ ಹೊರಟಿದ್ದು ಫಸ್ಟು. ಆಮೇಲೆ ಅದು ಕೊಟ್ಟ ನಂತರ 15 ದಿನದಲ್ಲೇ ಚೇಂಜ್ ಆದವು. 40-50 ಈ ಥರ ಹೊರಡಕ್ಕೆ ಶುರುವಾಯಿತು. ಸರಿ. ಆಮೇಲೆ ನಾನು 10 ಚೀಲ ನಟ್ಟಿದ್ದು ಶುಂಠಿ. 220 ಚೀಲ ಇಳುವರಿ ಬಂದಿದೆ. 10 ಚೀಲದಲ್ಲಿ 220 ಚೀಲ ಇಳುವರಿನ ತಗೊಂಡಿದ್ದೀವಿ. 220 ಚೀಲ ಇಳುವರಿ ಬಂದಿದೆ. ವೆರಿ ಗುಡ್. ಮತ್ತೆ ಈಗ ಹಿರೇಗೋಜ ಗ್ರಾಮದಲ್ಲಿ ಅದೇ ಬೀಜ ನಾಟಿ ಮಾಡಿದೀವಿ. ಇವಾಗ ಎಷ್ಟು ಚೀಲ ಮಾಡಿದೀರಾ? ಈಗ ಸರ್ 180 ಚೀಲ ನಾಟಿ ಮಾಡಿದೀವಿ. ಹೌದಾ? ಇಲ್ಲಿ ಹಿರೇಗೋಜದಲ್ಲಿ ಹೋದ್ ಸತಿ 10 ಚೀಲ ಮಾಡಿದ್ದನ್ನ ಈ ಸತಿ 180 ಚೀಲ 180 ಚೀಲ ಅದೇ ಬೀಜಕ್ಕೆ ಇದು ಮಾಡಿಬಿಟ್ಟು ಬಾಕಿ ಉಳಿದಿದ್ದ ಶುಂಠಿನ ನಾ ರೈತರಿಗೆ ಕೊಟ್ಟಿದ್ದೀನಿ. ಸರಿ. ಉದ್ದೇಬರ್ನಹಳ್ಳಿಲಿ ಮಧು ಅಂತ ಕೊಟ್ಟಿದ್ದೀನಿ. ಮತ್ತು ಬೇಲೂರಲ್ಲಿ ಕೊರಟೀಕೆರೆ ನಮ್ಮ ಕುಮಾರ್ ಅಂತ ಅವ್ರಿಗೆ ಕೊಟ್ಟಿದ್ದೀವಿ. ಸರಿ. ಇನ್ನು 2-3 ಜನ ಮುಗಳೊಳ್ಳೆಯರಿಗೆ ಒಬ್ರಿಗೆ ಕೊಟ್ಟಿದ್ದೀನಿ. ಸರಿ. ಈಗೆಲ್ಲ ಕೊಟ್ಟಿದ್ದೀನಿ. ಬೀಜ ಯಾರಿಗೆ ಬೇಕೋ ಅವರಿಗೆ ಬೀಜ ಬಂದು ತಗೊಂಡೋದ್ರು ಅವರೇ ನೋಡಿ. ಒಳ್ಳೇದು, ತುಂಬ ಚೆನ್ನಾಗಿದೆ. ಮತ್ತು ಈ ಸರಿನೂ ನಮ್ಮದು ಶುಂಠಿ ಚೆನ್ನಾಗಿದೆ. ಈ ಸತಿನೂ ತಿಂಗಳ ಮೇಲೆ 15 ದಿನ ಇದೆ. ಸೊ ಈ ಸತಿ ಶುಂಠಿನೂ ಸೇಮ್ ಅದೇ ರೀತಿ ಡಾಕ್ಟರ್ ಸಾಯಿಲ್ ಪ್ರಯೋಗ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಹೌದೌದು, ಮಾಡಬೇಕು ಅಂತಲೇ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಸರ್ ಹಿಂಗೆ ಇಂಥ ದಿನ ಬನ್ನಿ ಅಂತ ಹೇಳಿದ್ದೆ, ಬಂದಿದ್ದಾರೆ. ಅದಕ್ಕೆ ಭೇಟಿ ಮಾಡಿ ಅವರು ಹಂತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರಿ. ಅದೇ ಥರ ಟ್ರಂಚಿಂಗ್ ಮಾಡಿಬಿಟ್ಟು ನಾವು ಮುಂದುವರಿಬೇಕು. ಚೆನ್ನಾಗಿ ಬಂದಿದೆ ಬೆಳವಣಿಗೆ ಎಲ್ಲದೂ. ಸೊ ಈಗ ನೀವು ಗಮನಿಸಿದಾಗ ಒಂದು ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಹೇಳಿ ಮಣ್ಣಲ್ಲಿ ಏನೇನು ಬದಲಾವಣೆ ಆಯ್ತು? ಮಣ್ಣಲ್ಲಿ ಸರ್ ಜಿಗುಟಿತ್ತಲ್ಲ, ಎಲ್ಲ ಉಡಿಯಾಗಿ ತಿಪ್ಪೆ ಮಣ್ಣು ಗೊಬ್ಬರ ಬರುತ್ತಲ್ಲ ಆ ಥರ ವೈಟ್ ಬಂತು. ಅವ್ರು ಹೇಳ್ತಾರನೇ ಕ್ಲೀನಾಗಿ ಇದಾಯ್ತು. ಮಣ್ಣೆಲ್ಲ ಸ್ಮೂತ್ ಆಯ್ತು. ಎರೆಹುಳ ಸಂಖ್ಯೆನೂ ಜಾಸ್ತಿನೇ ಆಯ್ತು. ಹಂಗಾಗಿ ಮತ್ತೆ ಕಳೆನಾಶಕ ಯಾವುದು ಮತ್ತೆ ನಾನು ಟಚ್ ಮಾಡಲಿಲ್ಲ. ಹಂಗಾಗಿ ಒಳ್ಳೆ ಇಳುವರಿನೂ ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ಈ ಸರಿನೂ ಡಾಕ್ಟರ್ ಸಾಯಿಲ್ ಉಪಯೋಗಿಸ್ಬೇಕು ಅಂತ ಮಾಡಿದ್ದೀನಿ. ಸರಿ. ಸೊ ಇವಾಗ ನೀವು ಹೋದ್ ಸತಿ ನೀವೇನು ಡಾಕ್ಟರ್ ಸಾಯಿಲ್ ಬಳಸಿದ್ರಲ್ಲ, ಕಳೆನಾಶಕ ಹೊಡೆದಾದ್ಮೇಲೆ ಬಳಸಿದ್ರಿ ಅಲ್ವಾ? ಹೌದೌದು, ಕಳೆನಾಶಕ ಆದ್ಮೇಲೆ ಬಳಸಿದ್ರು ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹೌದು, ರೈಟ್. ಸೊ ಎಲ್ಲ ರೈತರಿಗೆ ಈ ವಿಡಿಯೋನ ನೋಡೋಕ್ಕೆ ಏನು ಹೊರಟಿದಾರಲ್ಲ ಆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಡಾಕ್ಟರ್ ಸಾಯಿಲ್ ಉಪಯೋಗಿಸೋದ್ರಿಂದ ಒಳ್ಳೇದಾಗುತ್ತೆ. ಅವ್ರೊಂದ್ಸರಿ ನಾವು ಈಗ ಮಾಡಿದ್ದೀವಲ್ಲ ಅದೇ ಥರ ಅನುಭವ ತಗೊಂಡು ಇದು ನಿಮ್ಮ ಶ್ರೀಕಾಂತ್ ಸರ್ ಹತ್ರವ ಅವ್ರು ಹೇಳಿದಂಗೆ ಟ್ರಂಚಿಂಗ್ ಮಾಡಿ ಒಳ್ಳೆ ಇಳುವರಿ ಚೆನ್ನಾಗಿ ತಗೋಬೋದು. ಸೊ ಇದು ನಾವು ಮಾತಾಡ್ತಿದ್ದಂಗೆ ಡಾಕ್ಟರ್ ಸಾಯಿಲ್ ಅಂತಕ್ಕಂಥದ್ದು ತುಂಬ ಜನಕ್ಕೆ ಮನಸ್ಸಿನಲ್ಲಿ ಏನಿದೆ, ಬರೀ ಅಡಿಕೆ ಬೆಳೆಗಿದೆ ಇದು ಅಂತ. ಇಲ್ಲ ಸರ್, ಏನಂತೀರಾ ನೀವು? ಅಡಿಕೆ ಬೆಳೆಗೆ ಒಂದಕ್ಕೆ ಅಲ್ಲ, ತರಕಾರಿ ಬೆಳೆಗೆ ಪ್ರತಿಯೊಂದು ಬೆಳೆಗೆ ಅವ್ರು ಹೇಳಿದ ಥರ ಅನುಭವ ತಗೊಂಡು ಅನುಸರಿಸ್ಬೇಕು. ಒಳ್ಳೆ ಇಳುವರಿ ತಗೋಬಹುದು. ಸೊ ಮುಖ್ಯವಾಗಿ ಡಾಕ್ಟರ್ ಸಾಯಿಲ್ ಯಾವ್ದ್ರ ಮೇಲೆ ಕೆಲಸ ಮಾಡುತ್ತೆ, ಏನೇನು ಬದಲಾವಣೆಗಳಾಗುತ್ತೆ?
ಡಾಕ್ಟರ್ ಸಾಯಿಲ್ ಸರ್ ಮಣ್ಣು ಜಿಗ್ಟಾ ಇರುತ್ತಲ್ಲ, ಮಣ್ಣಿಗೆ ಅದು ಸೇರ್ತಿದ್ದಂಗೆ ಒಂಥರ ಒಳ್ಳೆ ಫಲವತ್ತತೆ ಎಲ್ಲ ಕೊಟ್ಟು ಇಳುವರಿನೂ ಇದು ಮಾಡೋಕ್ಕೆ ಒಳ್ಳೆ ಕೆಲಸ ಮಾಡಿಕೊಡುತ್ತೆ. ಆಮೇಲೆ ಎಲೆನೂ ಗ್ರೀನ್ ಥರ ಬರುತ್ತೆ, ಯಾವುದು ಹಳದಿ ರೋಗ ಯಾವುದು ಕಂಟ್ರೋಲ್ ಎಲ್ಲ ಆಗುತ್ತೆ ಅದರಲ್ಲಿ. ಹಾಗಾಗಿ ಕೊಳೆ ರೋಗ ಎಲ್ಲ ಹೇಗಿತ್ತು ಹೋದ ವರ್ಷ ನಿಮಗೆ? ಕೊಳೆ ರೋಗ ನಮ್ದ್ರಲ್ಲಿ ಒಂದೇ ಒಂದು ಕೊಳೆ ರೋಗ, ಬೆಂಕಿ ರೋಗ ಯಾವುದು ಬಂದಿಲ್ಲ. ನಾವು ಡಾಕ್ಟರ್ ಸಾಯಿಲ್ ಉಪಯೋಗಿಸಿದ ಮೇಲೆ. ಸರಿ. ಬೇರೆಯವೆಲ್ಲ ಕೊಳೆ ರೋಗ, ಬೆಂಕಿ ರೋಗ ಎಲ್ಲ ಬಂದಿತ್ತು ನಮ್ಮ ಪಕ್ಕದ ಪ್ಲಾಟಲ್ಲೇ. ಹಂಗಾಗಿ ನಮ್ದ್ರಲ್ಲಿ ಯಾವುದೂ ಇರಲಿಲ್ಲ. ಸರಿ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಸರಿ. ಸೊ ಡಾಕ್ಟರ್ ಸಾಯಿಲ್ ಬಳಸಬೇಕು ಅಂತ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲ ಸರ್, ಒಳ್ಳೇದಾಗುತ್ತೆ ರೈತರುಗಳಿಗೆ. ಡಾಕ್ಟರ್ ಸಾಯಿಲ್ ಕರೆಕ್ಟಾಗಿ ಹಂತವಾಗಿ ಹೇಳ್ತಾರಲ್ಲ ಆ ಥರ ಉಪಯೋಗ ಮಾಡ್ಕೊಂಡ್ರೆ ಒಂದ್ಸರಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ನಾವೀಗ ನೆಕ್ಸ್ಟ್ ಡಾಕ್ಟರ್ ಸಾಯಿಲ್ನೇ ಉಪಯೋಗಿಸ್ಬೇಕು. ಹಾಗಾಗಿ ಓಕೆ, ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.